ಸೊ ಒನ್ ಕ್ವಾಲಿಟಿ ಆಫ್ ಗುಡ್ ಸ್ಲೀಪ್ ಅಂದರೆ ಎಚ್ಚರ ಆದಾಗ ಇನ್ನೂ ಆಲಸ್ಯ ಬಂದಿದ್ರೆ ನಿದ್ದೆ ಸಾಲ್ತಾ ಇಲ್ಲ ಅಂತ ಮೆಡಿಸಿನ್ಸ್ ಕೊಡ್ತಾರೆ. ಮೆಡಿಸಿನ್ಸ್ ಕೊಡುವಾಗ ಅವ್ರು ಮೆಜಾರಿಟಿ ಮೆಡಿಸಿನ್ಸ್ ಅಂದರೆ ನಿದ್ದೆ ಬರ್ಲಿಕ್ಕೆ ಕೊಡ್ತಾರೆ, ವಾಸಿ ಆಗ್ಲಿಕ್ಕಲ್ಲ. ಏನಾಗುತ್ತೆ, ನಿದ್ದೆನಲ್ಲಿ ಇದೆಲ್ಲ ರೀಸೆಟ್ ಮಾಡ್ಕೊಳ್ಳುವ ಪವರ್ ಇದೆ, ರಿಪೇರಿಂಗ್ ಪವರ್, ರೀಸೆಟ್ಟಿಂಗ್ ಪವರ್ ಇದೆ. ಸೊ ಎಲ್ಲ ಕೆಮಿಕಲ್ಸ್ ರೀಸೆಟ್ ಆಗುತ್ತೆ. 8 ಅವರ್ ನಿದ್ದೆ ಬೇಕು, 10 ಅವರ್ ಬೇಕು ಅಂತ ಯಾವ ರೂಲು ಇಲ್ಲ. ಈಗ ಮೋದಿ ಅವ್ರಿಗೆ 3 ಅವರ್ 4 ಅವರ್ ಇದ್ರೆ ಹೆಚ್ಚು, ಯೋಗಿ ಅವ್ರಿಗೆ ಒಂದು 4 ಅವರ್ ಇದ್ರೆ ಹೆಚ್ಚು. ಕ್ವಾಲಿಟಿ ಸ್ಲೀಪ್ ಮ್ಯಾಟರ್ಸ್. ದಿಮ್ ಈಸ್ ನಾಟ್ ಎ ಲಕ್ಸುರಿ, ಇಟ್ ಈಸ್ ಎ, ನನ್ನ ದೃಷ್ಟಿಯಲ್ಲಿ ದಿಮ್ ಈಸ್ ಎ ಪಾಯ್ಸನ್. ನಲವತ್ತೆಂಟು ದಿನಗಳಲ್ಲಿ ಪುನಃ ಆರೋಗ್ಯಕ್ಕೆ ಬರೋದು. ಬ್ಯಾಕ್ ಟು ಹೆಲ್ತ್ ಇನ್ 48 ಡೇಸ್, ಭಾನುವಾರದ ಸೀರೀಸ್ ಆನ್ GSS ಮಾಧ್ಯಮ. ನಮ್ಮೆಲ್ಲರ ಒಂದು ಹೆಲ್ತ್ ರೆಕ್ಟಿಫಿಕೇಶನ್ಗೆ ಏನೋ ಇಷ್ಟು ದಿನ ತನಕ ಸರಿಗಿರ್ಲಿಲ್ಲಪ್ಪ, ಏರುಪೇರುಗಳಾಗ್ತಾ ಇತ್ತು ಅಂದ್ರೆ ಇವತ್ತು ನಾವು ನಿರ್ಧಾರ ಮಾಡಿದ್ರು ಇನ್ ದ ನೆಕ್ಸ್ಟ್ 48 ಡೇಸ್ ಅಲ್ಲಿ ಅದನ್ನ ಕರೆಕ್ಷನ್ ಮಾಡಿಕೊಂಡು ಅದನ್ನೇ ಮುಂದುವರಿಸ್ತಾ ಹೋದ್ರೆ ವಿ ವಿಲ್ ಬಿ ಬ್ಯಾಕ್ ಟು ಹೆಲ್ತ್ ವಿತ್ ದಟ್ ಪರ್ಟಿಕ್ಯುಲರ್ ಇಶ್ಯೂ. ಸೊ ಇದನ್ನ ನಮಗ್ ತಿಳಿಸ್ಕೊಡ್ತಾ ಇದ್ದಾರೆ ಯೋಗಾತ್ಮ ಶ್ರೀಹರಿ ಅವರು. ಇವತ್ತು ಯಾವ ವಿಚಾರದ ಬಗ್ಗೆ, ಯಾವ ಒಂದು ಕರೆಕ್ಷನ್ಸ್ ಬಗ್ಗೆ ಹೇಳ್ತಾರೆ ಅವ್ರನ್ನೇ ಕೇಳೋಣ. ಹಾಯ್, ನಮಸ್ಕಾರ. ನಮಸ್ತೆ. ಸೊ ನೆಕ್ಸ್ಟ್ ನಮ್ಮ ಹೆಲ್ತ್ ಇಶ್ಯೂ, ಪ್ರತಿನಿತ್ಯ ಮಾಡೋದು ಏನಾದ್ರು ಒಂದು ಸಮಸ್ಯೆಗಳಿರುತ್ತಲ್ಲ, ಅದರಲ್ಲಿ ಮತ್ತೊಂದನ್ನು ಯಾವ್ದಾದ್ರು ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ. ನಿದ್ದೆ ಮಾಡ್ತಾರ ನಿನ್ನೆ? ಓ, ಚೆನ್ನಾಗಿ ಬಂತ? ಸಖತ್ತಾಗಿ ಮಲಗಿದ ತಕ್ಷಣ ನಿದ್ದೆ ಬರತ್ತಪ್ಪ, ಅದೊಂದು ಪುಣ್ಯ. ಅದೊಂದು ಆಸ್ತಿ. ಹಾ, ನಿದ್ದೆ ಕೆಟ್ಟಿಯೋ ಬುದ್ಧಿ ಕೆಟ್ಟಿಯೋ ಅಂತ ಒಂದು ಗಾದೆ ಇದೆ. ಹಾಗೆ ನಿದ್ದೆ ಈಸ್ ಒನ್ ಪವರ್ಫುಲ್ ಮೆಡಿಸಿನ್. ಎಂಟೈರ್ ಬಾಡಿ ರೀಆರ್ಗನೈಸ್ ಆಗೋದಕ್ಕೆ, ಕೆಮಿಕಲ್ಸ್ನ ರೀಸೆಟ್ ಮಾಡಲಿಕ್ಕೆ, ಮೂಡನ್ನು ರೀಸೆಟ್ ಮಾಡಲಿಕ್ಕೆ, ಎಲ್ಲದಕ್ಕೂ ಬೆಸ್ಟ್ ಮೆಡಿಸಿನ್, ಚೀಪೆಸ್ಟ್, ಈಸಿಯೆಸ್ಟ್ ಮೆಡಿಸಿನ್ ಅಂತಂದ್ರೆ ನಿದ್ದೆ. ಇದ್ರ ಬಗ್ಗೆ ಸೀರೀಸ್ ಮಾಡಿದೀವಿ ಅರ್ಲಿಯರ್, 3-4 ಸೀರೀಸ್ ಏನೋ ಆಗಿರ್ಬೇಕು. ಇನ್ ಶಾರ್ಟ್ ಹೇಳ್ಬಿಡ್ತೀನಿ, ತುಂಬಾ ಹಾರ್ಡ್ ಕೆಲಸ ಮಾಡೋರಿಗೆ ಒಳ್ಳೆ ನಿದ್ದೆ ಬರುತ್ತೆ. ಅಂದ್ರೆ ಮೈ ಬಗ್ಸಿ ಕೆಲಸ ಮಾಡೋರಿಗೆ, ವರ್ಕಿಂಗ್ ಕಮ್ಯುನಿಟಿಗೆ, ಓಡಾಡೋರಿಗೆ, ಫಿಸಿಕಲ್ ಎಕ್ಸರ್ಷನ್ ಇರುವಂತಹ, ಈ ಪೊಲೀಸ್ನವ್ರಿಗೆ, ತುಂಬಾ ಟ್ರಾವೆಲ್ ಮಾಡೋದವ್ರಿಗೆ, ಮತ್ತೆ ಚೆನ್ನಾಗಿ ತಿಂದವ್ರಿಗೆ ಇವೆಲ್ಲ ಒಳ್ಳೆ ನಿದ್ದೆ ಬರುತ್ತೆ. ಬಟ್ ಮೆಜಾರಿಟಿ ಈ ನಡುವೆ ನನಗೆ ಒಂದು 10-15 ವರ್ಷದಿಂದ ನನಗೂ ಅನ್ನಿಸ್ತಾ ಇರೋದು, ಅಥವಾ ನಾನು ಯಾರನ್ನ ನೋಡಿದ್ದೀನಿ ಅವರೆಲ್ಲ 99% ಜನಕ್ಕೆ ನಿದ್ದೆ ಬರಲ್ಲ. ನಿದ್ದೆ ಬರದೇ ಇದ್ರೆ ಲೇಟ್ ನೈಟ್ ನಿದ್ದೆ ಬರುತ್ತೆ, ಅಥವಾ ಮಧ್ಯದಲ್ಲಿ ಎಚ್ಚರ ಆಗ್ಬಿಡುತ್ತೆ, ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಿದ್ದೆ ಬರುತ್ತೆ, 7 ಅಷ್ಟರೊಳಗೆ 7-8 ಆಗ್ಬಿಟ್ಟಿರುತ್ತೆ. ಹಿಂದಿನ ದಿನ ಏನೋ ಪ್ಲಾನ್ಸ್ ಹಾಕೊಂಡಿರ್ತಾರೆ, ಆ ಪ್ಲಾನ್ಸ್ ಯಾವುದು ಸಕ್ಸಸ್ ಆಗಲ್ಲ. ವಾಕಿಂಗ್ ಹೋಗೋಣ ಅನ್ಕೊಂಡಿರ್ತಾರೆ, ಜಿಮ್ ಹೋಗೋಣ, ಏನೇನೋ ಐಡಿಯಾ ಇರುತ್ತೆ, ಪ್ರಾಣಾಯಾಮ ಮಾಡೋಣ. ಈಗ ನಮ್ಮ ಎಪಿಸೋಡ್ಸ್ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿರ್ಬೋದು, ಆದ್ರೆ ಬೆಳಗ್ಗೆ ಎದ್ದಾಗ ತಾನೇ ಇವೆಲ್ಲ. ಸೊ ಅದೊಂದು ಚೈನ್ ಅಲ್ವಾ, ಬೆಳಗ್ಗೆ ಹೇಳ್ಬೇಕು ಅಂದ್ರೆ ರಾತ್ರಿ ಸರಿಯಾಗಿ ಮಲಗಿರ್ಬೇಕು. ಸೊ ನಿದ್ದೆ ಈಸ್ ಒನ್ ಪವರ್ಫುಲ್ ಮೆಡಿಸಿನ್. ಬರದೇ ಇರೋದಕ್ಕೆ ಕಾರಣಗಳು ಹೇಳ್ತೀನಿ, ಕಾರಣಗಳನ್ನ ರೆಕ್ಟಿಫೈ ಮಾಡ್ಕೊಂಡ್ರೆ ಮತ್ ಬರುತ್ತೆ. ಓಕೆ, ಅಷ್ಟೇ. ಮತ್ತೆ ಬರುತ್ತೆ ಅಂದ್ರೆ ನಿದ್ದೆ ಬರುತ್ತೆ, ಮತ್ತು ಬರಲ್ಲ, ನಿದ್ದೆ ಬರುತ್ತೆ. ಓಕೆ. ಫಿಸಿಕಲ್ ಎಕ್ಸರ್ಷನ್ ಇಲ್ಲದೆ ಇದ್ದಾಗ ನಿದ್ದೆ ಬರಲ್ಲ. ಬಟ್ ಇವಾಗ ನಂದು ಆತರ ಇಲ್ವೇ ಇಲ್ಲಪ್ಪ, ಸಿಸ್ಟಮ್ ಮುಂದೆ ಅಥವಾ ಒಂದ್ ಕಡೆ ಕೂತ್ಕೊಂಡು ಮಾಡೋ ಕೆಲಸನೇ ಇದೆ. ಒಂದ್ 10 ಸಲ ಏರಿ ಇಳಿ ಅಲ್ವಾ, ಆಕ್ಟಿವಿಟಿ ಇರುತ್ತೆ. ಫಿಸಿಕಲ್ ಎಕ್ಸರ್ಷನ್ ಇದ್ದವರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ನಿಮಗೆ ಬಹುಶಃ ಸುಮ್ನೆ ಬಂದಿರ್ಬೋದು, ನಿಮ್ ತಂದೆ ತಾಯಿದು ಬಳುವಳಿ ಇರ್ಬೋದು. ಸರಿ, ತುಂಬಾ ಹೊತ್ತು ಸ್ಕ್ರೀನ್ ಟೈಮ್ ಇದ್ರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಊಟ ಲೇಟ್ ನೈಟ್ ಮಾಡಿ, ಆ ಲೇಟ್ ನೈಟ್ ಊಟದಲ್ಲಿ ಮಸಾಲೆಗಳು ಜಾಸ್ತಿ ಇದ್ರೆ ನಿದ್ದೆ ಬರಲ್ಲ. ತುಂಬಾ ಓಡಾಡ್ತೀವಿ, ರಾತ್ರಿ 11-12 ಗಂಟೆಗೆ ಮಲಗ್ತೀವಿ, ನೀರು ಕುಡಿತೀವಿ, ಮಲಗೋಕೆ ಅಥವಾ ಮಲಗುವ ಟೈಮಲ್ಲಿ ನೀರು ಕುಡಿತೀವಿ, ನಿದ್ದೆ ಬರಲ್ಲ. ತುಂಬಾ ಯೋಚನೆ ಇದೆ, ಯಾವ ಯೋಚನೆಯನ್ನು ರಾತ್ರಿ ನಾವು ಲಾಜಿಕಲ್ ಎಂಡ್ ತಗೊಂಡು ಹೋಗಿಲ್ಲ, ನಾಳೆ ಬೆಳಿಗ್ಗೆಗೂ ಯೋಚನೆ ಕ್ಯಾರಿ ಆಗಿದ್ರೆ ನಿದ್ದೆ ಬರಲ್ಲ. ಮಧ್ಯದಲ್ಲಿ ಗಾಬರಿ ಆಗಿ ಎದ್ಬಿಡ್ತಾರೆ. ಇದರಲ್ಲಿ 3 ಭಾಗ ಇದೆ. ಮೊದಲು ನಿದ್ದೆಗೆ ಹಾಸಿಗೆಗೆ ಬಿದ್ದ ತಕ್ಷಣ ನಿದ್ದೆ ಬರೋವಂಥದ್ದು ಒಂದು, ಅಥವಾ ಬರದೇ ಇರೋವಂಥದ್ದು ಒಂದು.
ಮಧ್ಯದಲ್ಲಿ ಎಚ್ಚರ ಆಗುವಂಥದ್ದು, ಅಥವಾ ಮಧ್ಯದಲ್ಲಿ ಎಚ್ಚರನೇ ಆಗಲ್ಲಪ್ಪ. ಓಕೆ. ಒಳ್ಳೆ ನಿದ್ದೆ ಅಂದ್ರೆ ಮಧ್ಯದಲ್ಲಿ ಎಚ್ಚರ ಆಗಲ್ಲ ಅಂತ. ಹ್ಮ್. ಅಥವಾ ತುಂಬಾ ಅರ್ಲಿ ಮಾರ್ನಿಂಗ್ ಎಚ್ಚರ ಆಗ್ಬಿಡುತ್ತೆ, ಮತ್ ನಿದ್ದೆ ಬರಲ್ಲ. ಯಾವಾಗ್ಲೂ ಈಗ 3 ಗಂಟೆಗೆ ಎಚ್ಚರ ಆಗತ್ತೆ, 5 ಗಂಟೆಗೆ ನಿದ್ದೆ ಬರುತ್ತೆ. ಸೊ 3 ರಿಂದ 5 ನಿದ್ದೆ ಬರಲ್ಲ. ಇದು ಎಲ್ಲದಕ್ಕೂ ಕೆಲವು ಕಾರಣಗಳಿದೆ. ಕಾರಣಗಳನ್ನ ಐಡೆಂಟಿಫೈ ಮಾಡ್ಕೊಳ್ತಾ ಬಂದ್ರೆ ಅದನ್ನ ರೆಕ್ಟಿಫೈ ಮಾಡಿದ್ರೆ ಅದೇ ನಿದ್ದೆ. ಓಕೆ. ಊಟವನ್ನ ನಿದ್ದೆಗೆ ಒಂದು 2-3 ಅವರ್ ಮುಂಚೆ ಮಾಡಿದ್ರೆ, ಹ್ಮ್. 9 ಗಂಟೆಗೆ ನಿದ್ದೆ ಮಾಡ್ತಾರೆ ಅಂತಂದ್ರೆ 6 ರಿಂದ 7 ಗಂಟೆ ಊಟ ಮಾಡಿದ್ರೆ ಅವಾಗ ನಿದ್ದೆ ಚೆನ್ನಾಗಿ ಬರುತ್ತೆ. ಓಕೆ. ಆ ಟೈಮಲ್ಲಿ ಸ್ವಲ್ಪ ಮೊಸರು ಕೊಟ್ಟರು ಓಕೆ. ತುಂಬಾ ಲೇಟ್ ನೈಟ್ ಆದ್ರೆ ಮೊಸರು ಕೊಡಬಾರ್ದು, ಮಜ್ಜಿಗೆ ಕೊಡಬೇಕು. ಹೌದು. ಮಸಾಲೆಗಳು ಇಲ್ಲದೆ ತಗೊಂಡು ಸ್ವಲ್ಪ ಹೆವಿ ಕ್ವಾಂಟಿಟಿ ತಗೊಂಡ್ರೆ ನಿದ್ದೆ ಬರುತ್ತೆ. ಹ್ಮ್. ಈ ಫೋನು ಸ್ಕ್ರೀನ್ ಟೈಮ್ ಇದೆಯಲ್ಲ, ಇದನ್ನ ಅವಾಯ್ಡ್ ಮಾಡಿದ್ರೆ, ಮಲಗೋಕೆ ಒಂದು 2 ಅವರ್ಸ್ ಮುಂಚೆ ಅವಾಯ್ಡ್ ಮಾಡಿದ್ರೆ ನಿದ್ದೆ ಬರುತ್ತೆ. ಅಂದ್ರೆ ನಾಟ್ ಜಸ್ಟ್ ಫೋನ್, ಟಿವಿ ವಾಚಿಂಗ್ ಕೂಡ ಹೌದು. ಡಿಸ್ಟೆನ್ಸ್ ಇದೆ ಅಂತೆಲ್ಲ ನಾವು ಅನ್ಕೋತೀವಿ, ಬಟ್ ಸ್ಟಿಲ್. ಹೌದು. ಕಣ್ಣಿಗೆ ಲೈಟ್ ಬಂದ್ಬಿಟ್ಟಿರುತ್ತೆ. ಲೈಟ್ ಬಿದ್ದ ತಕ್ಷಣನೇ ಎಚ್ಚರ ಆಗ್ಬಿಡುತ್ತೆ. ಲಾಜಿಕ್ ಅಂದ್ರೆ ಬಿಸಿಲು ಬೀಳ್ತಾ ಇದ್ದಾಗ ನಮ್ಗೆ ಎಚ್ಚರ ಆಗತ್ತೆ. ಲೈಟ್ ಅಂಡ್ ಹೀಟ್ ಬಿದ್ದಾಗ ಕಣ್ಣಿಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದ್ರೆ ನಿದ್ದೆ ಬರಲ್ಲ. ಮತ್ತೆ ನಿದ್ದೆ ಬರ್ತಾ ಇದ್ರೆ ಟೀ ಕುಡಿಯೋದು, ಕಾಫಿ ಕುಡಿಯೋದು, ನಿದ್ದೆ ಬರಲ್ಲ. ಕರೆಕ್ಟ್. ಈ ಡ್ರಿಂಕ್ಸ್ ಎಲ್ಲ ಮಾಡಿದಾಗ, ಅದರ ಜೊತೆ ಚೆನ್ನಾಗಿ ಮಸಾಲೆ ಐಟಮ್ಸ್ ತಗೊಂಡಾಗ, ಚಿಪ್ಸ್ಗಳು ತಗೊಂಡಾಗ, ಫ್ರೈಡ್ ಐಟಮ್ಸ್ ತಗೊಂಡಾಗ ನಿದ್ದೆ ಬರಲ್ಲ. ಬಲವಂತದ ನಿದ್ದೆ ತಗೋತೀವಿ ಅವಾಗ. ಅಂದ್ರೆ ಏನೋ ಬಲವಂತದ ನಿದ್ದೆ ಅಂತ. ಇದು ಫಿಸಿಕಲ್ ಅಟ್ಮಾಸ್ಫಿಯರ್ಸ್, ಅಂದ್ರೆ ಫುಡ್ಡಿನ ಅಟ್ಮಾಸ್ಫಿಯರ್. ಫಿಸಿಕಲ್ ಅಟ್ಮಾಸ್ಫಿಯರ್ ಹೇಗಿರ್ಬೇಕಂದ್ರೆ ಕತ್ಲೆ ಇದ್ದಷ್ಟು ನಿದ್ದೆ ಬರುತ್ತೆ. ಏನೋ ಒಂದು ಸಣ್ಣ ಲೈಟ್ ಹಾಕಿರ್ತೀವಿ, ನಿದ್ದೆ ಬರಲ್ಲ. ಮತ್ತೆ ಕತ್ಲೆಯಲ್ಲಿ ಸ್ಕ್ರೀನ್ ನೋಡ್ಲಿಕ್ಕೆ ಶುರು ಮಾಡ್ತೀವಿ, ನಿದ್ದೆ ಬರಲ್ಲ. ಯಾಕೆಂದ್ರೆ ಅದನ್ನ ಒಂದ್ ಸ್ವಲ್ಪ ಲೈಟ್ ಬೀಳ್ತಾ ಇದ್ದ ಹಾಗೆ ಅಲರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬ್ರೈನ್ ಅಲರ್ಟ್ ಆಗುತ್ತೆ, ಕಣ್ಣುಗಳೆಲ್ಲ ಅಲರ್ಟ್ ಆಗುತ್ತೆ, ನಿದ್ದೆ ಬರಲ್ಲ. ರಾತ್ರಿ ಹೊತ್ತು ಮಲಗೋಕೆ 1 ಗಂಟೆ ಮುಂಚೆ ಚೆನ್ನಾಗಿ ನೀರು ಕುಡಿದು ಬಿಟ್ಟಿದ್ರೆ ನಿದ್ದೆ ಬರಲ್ಲ. ಅಥವಾ ಮಧ್ಯದಲ್ಲಿ ಎಚ್ಚರ ಆಗ್ಬಿಡುತ್ತೆ. ರೆಕ್ಟಿಫಿಕೇಶನ್ಸ್ ಇಷ್ಟು ಮಾಡ್ಕೊಂಡ್ರೆ ನಿದ್ದೆ ಬರುತ್ತೆ. ನೀವು ಹೇಳ್ತಾ ಇರುವಾಗ ಅನ್ಸಿದ್ದು ಅದೇನೆ, ಇದೆಲ್ಲ ಗೊತ್ತಿರುತ್ತೆ, ಬಟ್ ಆದ್ರೂ ಆ ಮೊಮೆಂಟ್ ಅಲ್ಲಿ ವಿ ಡೋಂಟ್ ರಿಯಲೈಸ್, ಆದ್ರೂ ಮಾಡ್ತೀವಿ ಅದನ್ನೆಲ್ಲ. ರೀಡ್, ಅಂಡರ್ಸ್ಟ್ಯಾಂಡ್, ಇಂಪ್ಲಿಮೆಂಟ್. ನಾವು ಬುದ್ಧಿವಂತರು ಎಲ್ಲಿವರೆಗೆ? ಓದುವವರೆಗೆ, ಕೇಳಿಸ್ಕೊಳ್ಳುವವರೆಗೆ ನಾವು ಬುದ್ಧಿವಂತರು. ಅರ್ಥ ಮಾಡ್ಕೋತೀವಿ, ಇಂಪ್ಲಿಮೆಂಟ್ ಮಾಡಲ್ಲ ಅಷ್ಟೇ. ಇದು ರಾಕೆಟ್ ಸೈನ್ಸ್ ಅಲ್ಲ ಅಂತ ಫಸ್ಟ್ ಡೇ ಇಂದನೂ ಹೇಳ್ತಾ ಇದ್ದೀವಿ. ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್ ಇದಲ್ಲ, ಅಥವಾ ಕಾಮನ್ ಮ್ಯಾನ್ಸ್ ನಾಲೆಡ್ಜ್. ಬಟ್ ನಿಮ್ ತರ ಒಂದ್ ಸ್ವಲ್ಪ ಇನ್ಸ್ಪೈರ್ ಮಾಡಿ, ಪ್ರೊವೋಕ್ ಮಾಡಿದಾಗ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೋದು. ಚೂರ್ ಹಂಗಸಿ, ಕಮಿಟ್ಮೆಂಟ್ ಟು ಸ್ಲೀಪ್. ಏನಾಗುತ್ತೆ ಇದು ಕಾಸ್, ಎಫೆಕ್ಟ್ ಏನಾಗುತ್ತೆ? ನೆಕ್ಸ್ಟ್ ಡೇ ಪೂರ್ತ ಆಲಸ್ಯ. ನಿಮ್ ಪ್ಲಾನ್ ಎಲ್ಲ ಏರುಪೇರ್ ಆಗೋಯ್ತು. ಹಿಂದಿನ ರಾತ್ರಿ ಪ್ಲಾನ್ ಹಾಕೊಂಡಿದ್ದೀರಿ, ಇಷ್ಟು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ, ಅಷ್ಟು ಕೆಲಸ ಮಾಡ್ಲಿಕ್ಕೆ ಎನರ್ಜಿ ಬೇಕು, ಫಿಸಿಕಲ್ ಫಿಟ್ನೆಸ್ ಬೇಕು. ಆ ಫಿಸಿಕಲ್ ಫಿಟ್ನೆಸ್ ತಪ್ತು. ಉದಾಹರಣೆಗೆ ನಾ ಮಲಗಿದ್ದೆ, ಮತ್ತೆ 5 ಗಂಟೆಗೆ ನಿದ್ದೆ ಬಂತು, 7 ಗಂಟೆನೋ 8 ಗಂಟೆವರೆಗೂ ಆಲಸ್ಯ ಶುರು ಆಯ್ತು. ಬಿಸಿಲು ಬಂದ್ಮೇಲೆ ಮತ್ತೆ ನಾಳೆಯಿಂದ ಮಾಡೋಣ, ಸೊ ಕಾರಣ ಕೊಡ್ತಾ ಬರ್ತೀವಿ. ನೆಕ್ಸ್ಟ್ ಡೇ ಮಾಡಲ್ಲ. ಅವತ್ತಿನ ದಿನ ಇಡೀ ದಿನ ಲೇಜಿ ಇದ್ದಾಗ, ಹೀಗೆ ಲೇಟ್ ಆಗಿದ್ದಾಗ ನಾರ್ಮಲ್ ಟೆಂಡೆನ್ಸಿ ಏನಂದ್ರೆ ಜಾಸ್ತಿ ತಿಂತೀವಿ. ಎಕ್ಸಸೈಸ್ ಮಾಡಿದ್ದಾಗ ಒಂದು ಕಾನ್ಶಿಯಸ್ ಇರುತ್ತೆ, ಎಕ್ಸಸೈಸ್ ಮಾಡದೇ ಇದ್ರೆ ಕಾನ್ಶಿಯಸ್ ಇರಲ್ಲ. ಅವತ್ತಿನ ದಿನ ಹೆಂಗೂ ನಾಳೆಯಿಂದ ಮಾಡ್ತೀನಲ್ಲ ಅಂತ ಹೇಳಿ ಇವತ್ತಿನ ಒಂದ್ ಸ್ವಲ್ಪ ಜಾಸ್ತಿ ತಿಂತೀವಿ. 3 ಹೊತ್ತು ಊಟ ಜಾಸ್ತಿ ತಿಂತೀವಿ, ಅದು ಮತ್ತೆ ಆಲಸ್ಯನೇ ಆಗುತ್ತೆ. ಅದು ಚೈನ್ ಕಂಟಿನ್ಯೂ ಆಗುತ್ತೆ. ಒಂದು ಡೋಂಟ್ ಡೂ ಎನಿ ಆಫ್ ದೀಸ್ ಆಕ್ಟಿವಿಟೀಸ್, ಅಥವಾ ಕೀಪ್ ಆನ್ ಪ್ರಾಕ್ಟೀಸಿಂಗ್ ದೀಸ್ ಆಕ್ಟಿವಿಟೀಸ್. ನಾನು ಹೇಳಿದ್ದೆಲ್ಲ ಕರೆಕ್ಷನ್ಸ್ ಮಾಡಿ. ಊಟವನ್ನು 2 ಗಂಟೆ ಮುಂಚೆ ಮಾಡಿ, ನೀರು ಜಾಸ್ತಿ ಕುಡಿಬೇಡಿ. ಹಾಗೆ ನೀರು ಕುಡಿಬೇಕಾದ್ರೆ ಮಾತ್ರೆಗಳು ತಗೋಬೇಕು. ಏನೋ ಕುಡಿಬೇಕಂದ್ರೆ 1/4 ಲೋಟ, ಅರ್ಧ ಲೋಟ ನೀರಲ್ಲಿ ಇರಿ. ಕರೆಕ್ಟ್. ಮತ್ತೆ ಇದೇನಾಗುತ್ತೆ, ಬ್ಲಾಡರ್ ತುಂಬುತ್ತೆ. ಫುಡ್ ಬ್ಲಾಡರ್, ವಾಟರ್ ಬ್ಲಾಡರ್ ಎರಡು ತುಂಬುತ್ತಲ್ಲ, ಆ ತುಂಬೋದು ಒಂದ್ ಮಲಗೋಕ್ ಮುಂಚೆ ಖಾಲಿ ಆಗ್ಬಿಡ್ಬೇಕು. ಅವಾಗ ಅಲ್ಲಿ ಏನೂ ಇಲ್ಲ. ಎಣ್ಣೆ ಜಿಡ್ಡುಗಳು ಕೊಟ್ಟಿಲ್ದೇ ಇದ್ರೆ ಮಲಗಿದಾಗ ಯಾವ ಜಿಡ್ಡು ಕೊಟ್ಟಿದೀವಿ ತೇಲ್ತಾ ಇರುತ್ತೆ. ಈಗ ವರ್ಟಿಕಲಿ ಇದೀವಿ, ಫುಡ್ ಎಲ್ಲಿದೆ, ಇಲ್ಲೆಲ್ಲೋ ಇದೆ, ಮಲಗಿದ್ದೀವಿ, ಇದೇನಾಗುತ್ತೆ, ತೇಲುತ್ತೆ. ಎಲ್ಲಿವರೆಗೂ ಬರುತ್ತೆ? ಇಲ್ಲಿವರೆಗೂ ಬರುತ್ತೆ. ಆ ಊಟದಲ್ಲಿದ್ದಂತಹ ಅಸಿಡಿಟಿ ಎದೆಲ್ಲ ಉರಿಯುತ್ತೆ. ಎದೆ ಉರಿದಾಗ ನಿದ್ದೆ ಬರಲ್ಲ.
ಯಾಕೋ ರಾತ್ರಿ ಎಲ್ಲ ಎದೆಯುರಿ ಮಲಗಕ್ಕೆ ಆಗ್ಲಿಲ್ಲ ಅದು ಮೆಡಿಕಲ್ ಕಂಡೀಷನ್ ಅಲ್ಲ, ನಾವು ತಿಂದಿರುವ ಕಂಡೀಷನ್. ಓಕೆ, ಮೊದಲೇ ಅಲ್ಲಿ ಆಸಿಡ್ಸ್ ಇದೆ, ಆ ಆಸಿಡ್ಸ್ ಜೊತೆ ಇನ್ನೊಂದಷ್ಟು ಆಸಿಡ್ಸ್ ಕೊಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಉರಿಯತ್ತೆ. ಯಾವ್ದಾದ್ರು ಉರಿಯತ್ತೆ? ಹೊಟ್ಟೆ ಉರಿಯತ್ತೆ. ಹೊಟ್ಟೆ ಉರಿ ಅಂದ್ರೆ ಇದಲ್ಲ, ಆ ಹೊಟ್ಟೆ ಉರಿ ಮನಸ್ಸಿಂದು, ಈ ಹೊಟ್ಟೆ ಉರಿ ಫಿಸಿಕಲ್. ಮಲಗಿದಾಗ ತೇಲತ್ತು, ಹೊಟ್ಟೆಯಿಂದ ಬಾಯಿಯವರೆಗೆ ಗಂಟ್ಲಿನವರೆಗೆ ತೇಲತ್ತು. ಆ ತೇಲ್ದಾಗ ನಮಗೆ ನಿದ್ದೆ ಬರಲ್ಲ. ಸೊ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡ್ಬೋದು, ಒಂದ್ ಗಂಟೆ ವಾಕಿಂಗ್ ಮಾಡ್ಬೋದು. ಸಾಧ್ಯ ಆದ್ರೆ ಯಾರಿಗೆ ತುಂಬಾ ಕೆಲಸ ಇರಲ್ಲ ಅಥವಾ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಇರ್ತಾರೆ, ಅವರೆಲ್ಲರೂ ಕೂಡ ಫೋನನ್ನ ಉಪವಾಸ ಮಾಡ್ಬೋದು. 2 ಅವರ್ ಫೋನಿನ ಉಪವಾಸ. ಮನೆಗೆ ಬಂದ್ಮೇಲೆ ಫೋನ್ ಮುಟ್ಟಲ್ಲಪ್ಪ. ಹಾಗೆ ಮುಟ್ಟಬೇಕು ಅಂತಂದಾಗ ಮನೇಲಿ ಏನಾದ್ರು ಕಂಪ್ಯೂಟರ್ ಲ್ಯಾಪ್ಟಾಪ್ ಇದ್ರೆ ಈ ಸ್ಕ್ರೀನ್ಗಿಂತ ಆ ಸ್ಕ್ರೀನ್ ಈಸ್ ಲೆಸ್ ಡೇಂಜರಸ್. ಡೆಸ್ಕ್ಟಾಪ್ ಇಟ್ಕೊಂಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ತೊಂದರೆ ಇಲ್ಲ, ಅದೆಲ್ಲ ಅಫೋರ್ಡೆಬಲ್ ಇದ್ರೆ ಫೋನಿನ ಬದಲು ಡೆಸ್ಕ್ಟಾಪ್ ಇಟ್ಕೊಳ್ಳಿ. ಅವಾಗ ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಗಲ್ಲ, ಅಂದ್ರೆ ಬ್ರೈಟ್ ಲೈಟ್ಸ್ ಬರಲ್ಲ. ಇದು ಡೈರೆಕ್ಟ್ ಲೈಟ್ ಬರೀ ಕಣ್ಣಿಗೆ. ಅಂಡ್ ಆಲ್ಸೋ ನಮ್ ವಿಷನ್ ಕೂಡ ಕನ್ಸೈಸ್ ಆಗೋಗುತ್ತೆ. ಚಿಕ್ಕ ಬಾಕ್ಸ್ ಇದು ಸ್ವಲ್ಪ ದೊಡ್ಡದಿರುತ್ತಲ್ಲ, ದೊಡ್ಡದಿರುತ್ತೆ, ಡಿಸ್ಟೆನ್ಸ್ ಇರುತ್ತೆ. ಕರೆಕ್ಟ್, ಈ ಡಿಸ್ಟೆನ್ಸ್ ಇರುತ್ತೆ, 1.5-2 ಅಡಿ ಡಿಸ್ಟೆನ್ಸ್ ಇರುತ್ತೆ. ಲ್ಯಾಪ್ಟಾಪ್ ಇಟ್ಕೊಂಡು ಡಿಸ್ಟೆನ್ಸ್ ಇಟ್ಕೊಳ್ಳಿ. ಅವಾಗ ಆ ಲೈಟ್ ಕಣ್ಣಿಗೆ ಹೊಡಿದೆ ಇರೋದು ನೋಡ್ಕೊಳ್ಳಿ. ಈ ಲೈಟ್ ಡೇಂಜರಸ್, ಫೋನಿನ ಲೈಟ್ ಇದೆಯಲ್ಲ ತುಂಬಾ ಡೇಂಜರಸ್. ಹೀಗೆ ಸಣ್ಣ ಸಣ್ಣ ಕರೆಕ್ಷನ್ಸ್. ತುಂಬಾ ಜಿಡ್ಡು ತಿಂತ ಇದ್ರೆ ಒಳ್ಳೇದು, ತುಂಬಾ ತಿನ್ನದೇ ಇದ್ರೆ ಒಳ್ಳೇದು, ನೀರ್ ಕುಡಿದೇ ಇದ್ರೆ ಒಳ್ಳೇದು, 2-3 ಗಂಟೆ ಮುಂಚೆ ಊಟ ಮಾಡ್ಬಿಟ್ರೆ ಒಳ್ಳೇದು. ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಫ್ಯಾಮಿಲಿ ಟೈಮ್ ಕೂಡ ಆಯ್ತು, ವಾಕಿಂಗ್ ಮಾಡಿದ್ರೆ ಒಳ್ಳೇದು. ಊಟ ಮಾಡುವಾಗ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡಿ ಊಟ ಮಾಡಿದ್ರೆ ಒಳ್ಳೇದು. ಅವಾಗ ಏನಾಗುತ್ತೆ, ಪ್ರೆಷರ್ ಆಫ್ ಫ್ಯಾಮಿಲಿ ಇರಲ್ಲ. ಏನೋ ಸಮಸ್ಯೆ ಇದೆ, ಏನೋ ಚರ್ಚೆ ಆಗ್ಬೇಕು, ಏನೋ ಡಿಸ್ಕಷನ್ಸ್ ಆಗ್ಬೇಕು. ಈ ಡಿಸ್ಕಷನ್ಗೆ ವಾರಗಳ ಗಟ್ಲೆ, ನಮಗೆ ತಿಂಗಳ ಗಟ್ಲೆ ಟೈಮ್ ಇರಲ್ಲ. ಸ್ಟ್ರೆಸ್ ಬಿಲ್ಡಪ್ ಆಗ್ತಾನೆ ಇರುತ್ತೆ. ಆ ಸ್ಟ್ರೆಸ್ ಪ್ರತಿನಿತ್ಯ ಖಾಲಿ ಮಾಡ್ಕೊಂಡ್ಬಿಡಿ ಊಟ ಟೈಮಲ್ಲಿ. ಫೋನಲ್ಲಿ ಖಾಲಿ ಮಾಡಕ್ ರೆಡಿ ಇದೀವಿ, ಫೋನಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ರೆಡಿ ಇದೀವಿ, ಮನೆಯವ್ರ ಜೊತೆನೆ ಸ್ಪೆಂಡ್ ಮಾಡಿ. ಮೇಕ್ ಸೆನ್ಸ್. ಈಗ ನಿಮ್ಮಂತವ್ರಿಗೆಲ್ಲ ನೀವು ಆಫೀಸಿಂದ ಹೊರಡೋದೇ ಲೇಟ್, ಸೊ ವಯಾ ಮೀಡಿಯಾ ಒಂದು ಇಟ್ಕೊಳ್ಳಿ. ನೀವು 10 ಗಂಟೆಗೋ 11 ಗಂಟೆಗೆ ಮಲಗ್ತೀರಿ, ಸೊ 9 ಗಂಟೆಗೆ ಊಟ ಮಾಡಿ. 6 ಗಂಟೆ ಕಂಫರ್ಟಬಲ್ ಯಾವತ್ತಾದ್ರು ರಜಾ ದಿನ ಬಂದಾಗ ಅದೊಂದು ಲಕ್ಸುರಿ. ಅದು ಲಕ್ಸುರಿ ಇಲ್ಲ ಅಂದ್ರೆ ಬೇಸಿಕ್ ಕಂಫರ್ಟ್ ಆದ್ರೂ ನೀವು ರೆಡಿ ಮಾಡ್ಕೋಬಹುದು. ಇನ್ನೊಂದು 2-3 ಟೆಕ್ನಿಕ್ ಅಲ್ಲಿ ಒಳ್ಳೆ ನಿದ್ದೆ ಬರೋ ಹಾಗೆ ಮಾಡ್ಬೋದು. ಒಂದು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಮಾಡ್ಕೊಂಡು, ಇವಾಗ ಅದೇ ಬರುತ್ತಲ್ವಾ, ಒಂದು ಐ ಮಾಸ್ಕ್ ಅಂತಾನೆ ಬರುತ್ತೆ. ಅದಕ್ಕೆ 100 ರೂಪಾಯಿ ಕೊಡೋ ಬದಲು ಮನೆಯಲ್ಲಿ ಒಂದು ಖರ್ಚೀಫ್ ಇರುತ್ತೆ, ಕಟ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಅದಕ್ಕೆ ಒಂದು ಸೌತೆಕಾಯಿ ಪೀಸ್ ತಂಪು ಅನ್ಸುತ್ತೆ. ಕರ್ಬೂಜದ ಹಣ್ಣು, ಕಲಂಗಡಿ ಹಣ್ಣಿನ ಸಿಪ್ಪೆ ಇದೆಯಲ್ಲ, ಮೇಲ್ಗಡೆ ತುರಿದ್ ಬಿಡಿ, ಒಳಗಡೆ ಹಣ್ಣು ತೆಗೆದ್ಮೇಲೆ ಆ ಉಳ್ಕೊಂಡಿರುತ್ತಲ್ಲ ತುಂಬಾ ತಂಪು, ಒಳ್ಳೆ ನಿದ್ದೆ ಎಳೆಯುತ್ತೆ. ಸಿಂಪಲ್ ಟೆಕ್ನಿಕ್ಸ್ ಇವೆಲ್ಲ ಮನೇಲಿ ಸಿಗುತ್ತೆ. ಸೌತೆಕಾಯಿ ಸಿಕ್ಕೇ ಇರುತ್ತೆ, ಒಂದ್ ಸುಮ್ನೆ ಇಷ್ಟಾಗಲ್ಲ ಪೀಸ್ ಮಾಡ್ಕೊಳ್ಳಿ. 2 ಫೇಸ್ ಪ್ಯಾಕ್ ಗೆ ಹೋಗಿ 2,000-3,000 ಕೊಟ್ಬಿಟ್ಟು ಸೌತೆಕಾಯಿ ಇಟ್ಕೋತೀವಿ ಅಲ್ಲಿ. ಮನೆಯಲ್ಲಿ ಅದು ಫ್ರೀ, ಹಚ್ಚುವಾಗ ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಆಯ್ತು. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತೆಗೆದ್ಬಿಟ್ಟು ಆ ಹಸಿರು ತಿರುಳು ಇರುತ್ತಲ್ಲ, ಆ ಹಸಿರು ತಿರುಳನ್ನ ಹಾಕೊಂಡ್ರೆ ಆಯ್ತು, ಒಳ್ಳೆ ನಿದ್ದೆ ಬರುತ್ತೆ. ಹರಳೆಣ್ಣೆ ಹಚ್ಚಿದ್ರೆ ಕಣ್ಣಿಗೆ ಚೆನ್ನಾಗಿ ಹರಳೆಣ್ಣೆ ಹಚ್ಚಿದ್ರೆ ಸುಮ್ನೆ ಎಷ್ಟು ನಿದ್ದೆ ಬರುತ್ತೆ. ರೋಸ್ ವಾಟರ್ ಹಾಕೊಂಡು ಮಲಗಿದ್ರೆ ನಿದ್ದೆ ಬರುತ್ತೆ. ಕ್ವಿಕ್ ಟಿಪ್ಸ್ ಇದು. ತುಪ್ಪ, ಕಣ್ಣಿನ ರೆಪ್ಪೆ ಮೇಲೆ ತುಪ್ಪ ಹಚ್ಚಿದ್ರೆ ಒಂದು 15 ನಿಮಿಷದಲ್ಲಿ ಒಳ್ಳೆ ನಿದ್ದೆ ಬರುತ್ತೆ, ಎಕ್ಸ್ಟ್ರಾ ಆಗಲ್ಲ. ಅಭ್ಯಾಸ ಆಗ್ಬೇಕಿದು. ಮತ್ತೆ ನೀರ್ಗೀರೆಲ್ಲ ತುಂಬಿಕೊಂಡಿದ್ರೆ ಎಕ್ಸ್ಟ್ರಾ ಆಗ್ಬಿಡುತ್ತೆ. ಆದ್ರೆ ಎಳೆಯುತ್ತೆ ನಿದ್ದೆ ಯಾವಾಗ ತುಪ್ಪ ಹಚ್ಚಿದ್ರೆ, ಹರಳೆಣ್ಣೆ ಹಚ್ಚಿದ್ರೆ. ಪಾದಕ್ಕೆ ಹರಳೆಣ್ಣೆ ಹಚ್ಕೊಂಡ್ರೆ ನಿದ್ದೆ ಬರುತ್ತೆ. ಹೊಕ್ಕಳಿಗೆ 2 ಡ್ರಾಪ್ ಹರಳೆಣ್ಣೆ ಹಾಕೊಂಡ್ರೆ ನಿದ್ದೆ ಬರುತ್ತೆ. ಇದೆಲ್ಲ ನಮ್ಮ ಅಜ್ಜಿರ ಕಾಲದ, ತಾತನ ಕಾಲದ ಟೆಕ್ನಿಕ್ಸ್. ಎಚ್ಚರ ಆದಾಗ ತುಂಬಾ ಹೊತ್ತು ಲೈಟ್ ಬಂದ್ಬಿಟ್ರೆ, ವಾಶ್ರೂಮ್ಗೆ ಹೋಗ್ತೀವಿ, ವಾಶ್ರೂಮ್ ಹೋಗಿದ್ದ ತಕ್ಷಣ ಬ್ರೈಟ್ ಲೈಟ್ಸ್ ಇದ್ಬಿಟ್ರೆ ಆ ಲೈಟ್ಗೆ ಕಣ್ಣು ಅಡ್ಜಸ್ಟ್ ಆಗ್ಬಿಡುತ್ತೆ, ಮತ್ತೆ ನಿದ್ದೆ ಬರಲ್ಲ. ಸೊ ಅಂತ ಟೈಮಲ್ಲಿ ಲೈಟ್ ಮ್ಯೂಸಿಕ್ ಏನಾದ್ರು ಹಾಕೊಂಡು ಬಲವಂತದ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಬಿಟ್ರೆ ನಿದ್ದೆ ಬರುತ್ತೆ. ಮತ್ತೆ ವಾಪಸ್ ಎಚ್ಚರ ಆಗಿರುತ್ತೆ, ಎಚ್ಚರ ಆಗಿದೆ ವಾಪಸ್ 5 ನಿಮಿಷದಲ್ಲಿ ನಿದ್ದೆ ಬರ್ಬೇಕು. ಇಲ್ಲದೆ ಇದ್ರೆ 2 ಅವರ್ ನಿದ್ದೆ ಬರಲ್ಲ. ನಾ ಹೇಳ್ತಾ ಇರೋದು ಇದಿಷ್ಟು ನನ್ನ ಅನುಭವ ಆದ್ರಿಂದ ಇಟ್ ಈಸ್ ಅಥೆಂಟಿಕೇಟೆಡ್. ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು. ಸೊ ಐ ಹ್ಯಾವ್ ಫೌಂಡ್ ಔಟ್ ಮೈ ಟೆಕ್ನಿಕ್ಸ್ ಟು ಸ್ಲೀಪ್. ಯಾರಿಗೆ ಇದನ್ನ ಅಡಾಪ್ಟ್ ಮಾಡ್ಬೋದು. ಸೊ ನಿದ್ದೆ ಬಂತು ಅಂತಂದ್ರೆ ಆರೋಗ್ಯ ಚೆನ್ನಾಗಿದೆ ಅಂತ.
8 ಅವರ್ ನಿದ್ದೆ ಬೇಕು 10 ಅವರ್ ಬೇಕು ಅಂತ ಯಾವ ರೂಲು ಇಲ್ಲ. ಹ್ಮ್. ಈಗ ಮೋದಿ ಅವ್ರಿಗೆ 3 ಅವರ್ 4 ಅವರ್ ಇದ್ರೆ ಹೆಚ್ಚು, ಯೋಗಿ ಅವರಿಗೆ ಒಂದು 4 ಅವರ್ ಇದ್ರೆ ಹೆಚ್ಚು. ಸೊ ಕ್ವಾಲಿಟಿ ಸ್ಲೀಪ್ ಮ್ಯಾಟರ್ಸ್ ಅಷ್ಟೇ. ಲೋಡ್ ಆಫ್ ಇದು ಜಾಸ್ತಿ ಇರುತ್ತೆ. ಹ್ಮ್. ಯಾರಿಗೆ ನಿದ್ದೆ ಬರುತ್ತೆ ತುಂಬಾ ಎತ್ತರದ ದಿಂಬು ಇಟ್ಕೋಬೇಡಿ. ದಿಂಬಿನ ಬಗ್ಗೆ ಮಾಡಿದ್ದೀನಿ. ಹೌದು. ತುಂಬಾ ಅಗಲದ ದಿಂಬು, ತುಂಬಾ ಎತ್ತರದ ದಿಂಬು, ಸಾಫ್ಟ್ ದಿಂಬು ಇಟ್ಕೋಬಾರ್ದು. ಹ್ಮ್. ಇದು ದಿಂಬಿನ ಸೈಜ್. ಹ್ಮ್. ಅಗಲನೂ ಅಷ್ಟೇ, ದಪ್ಪನೂ ಅಷ್ಟೇ. ದಪ್ಪ ಇದಕ್ಕಿಂತ ಕಡಿಮೆ ಇದ್ರೆ ಒಳ್ಳೆ, Okay. 2 ಇಂಚ್ ಇದ್ರೆ ಒಳ್ಳೆ. ತುಂಬಾ ಈಸಿ ಅಂದ್ರೆ ಸುಮ್ನೆ ಏನೋ ಒಂದಿದೆ ಅಂತ ಸಪೋರ್ಟಿಗೆ ಅಷ್ಟೇ. ಅಷ್ಟೇ. ಇದು ಆಕ್ಚುಲಿ ಎಲ್ಲಿಗೆ ಬೇಕಾಗಿರೋದು ಅಂದ್ರೆ ನಾವು ಶವಾಸನ ತರ ಮಲಗ್ತೀವಲ್ಲ, ಅದಕ್ಕಿದು ಬೇಡ. ಹ್ಮ್. ಅದಕ್ಕೆ ದಿಂಬು ಬೇಡ. ಹ್ಮ್. ಅದು ದಿಂಬು ಹಾಕೊಂಡ್ರೆ ಸ್ಪಾಂಡಿಲೈಟಿಸ್ ಡೆಫಿನೆಟ್ಲಿ ಬರುತ್ತೆ. ಸೈಡ್ ತಿರುಗ್ತೀವಲ್ಲ, ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ಗೆ ದಿಂಬು ಬೇಕಾಗಿರೋದು ಅಷ್ಟೇ. ಸೊ ಪರ್ಪಸ್ ಆಫ್ ದಿಂಬು ಅದು ಅಷ್ಟೇ. ರೈಟ್ ಸೈಡ್ ತಿರ್ಕೊಂಡಾಗ ಹಿಂದಿನವರೆಲ್ಲ ಏನ್ ಮಾಡೋರು, ಅಥವಾ ಹಳ್ಳಿಗಳಲ್ಲಿ ಎಲ್ಲ ಏನ್ ಮಾಡ್ತಾರೆ, ತೋಳು ಕೊಟ್ಕೋತಾರೆ. ಅಷ್ಟೇ ಸೈಜ್ ಇರೋದು. ಹೌದು. ಇಲ್ಲ ಒಂದು ಟವಲ್ ಸುತ್ತಬಿಟ್ಟು ಅದನ್ನ ಅಷ್ಟೇ. ಇಟ್ಕೋತಾರೆ. ಸೊ ಹಾಗೆ ಅಷ್ಟಕ್ಕೆ ಮಾತ್ರ ದಿಂಬ್ ಬೇಕಾಗಿರೋದು. ದಿಂಬ್ ಈಸ್ ನಾಟ್ ಎ ಲಕ್ಸುರಿ, ಇಟ್ ಈಸ್ ಎ, ನನ್ನ ದೃಷ್ಟಿಯಲ್ಲಿ ದಿಂಬ್ ಇಸ್ ಎ ಪಾಯ್ಸನ್. ಓಕೆ. ಮತ್ತೆ ಈ ದಿಂಬಲ್ಲಿ ಕ್ಲೀನು ಆಗಿರಲ್ಲ, ಬಿಸ್ಲಿಗೆ ಹಾಕಿರಲ್ಲ, ಬಿಸ್ಲಿಗೆ ಹಾಕಿಲ್ಲ, ಕವರ್ ಚೇಂಜ್ ಮಾಡಿಲ್ಲ. ಸೊ ಹೀಗೆಲ್ಲ ಇದ್ರ ಮೇಲೆ ಫಂಗಸ್ ನೀವು ಆಗಿದೆ. ಹೇಳಿದೀರಿ ಇದ್ರ ಬಗ್ಗೆ ಡೀಟೇಲ್ ಆಗಿ. ಅದ್ರ ಬಗ್ಗೆ ದಿಂಬಿನ ಬಗ್ಗೆ ಒಂದು ಡೀಟೇಲ್ ಮಾಡಿದ್ದೀನಿ, ಹೌದು. ನಿದ್ದೆಯ ಬಗ್ಗೆನೂ ಡೀಟೇಲ್ ಮಾಡಿದ್ದೀನಿ. ಇನ್ ಶಾರ್ಟ್ ಹೇಳ್ತಾ ಇದ್ದೀನಿ. ಸೊ ಹೀಗೆಲ್ಲ ಇದ್ದಾಗ ಮತ್ತೆ ನಿಮ್ಮ ರೂಮಿನ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಈ ಟಾಕ್ಸಿಕ್ ಎನ್ವೈರ್ಮೆಂಟ್ ಇರಬಾರ್ದು. ಅಂದ್ರೆ ಸೊಳ್ಳೆ ಬತ್ತಿ ಹಾಕೊಳ್ಳೋದು ಇವೆಲ್ಲ ಇರಬಾರ್ದು. ಸೊ ನಿದ್ದೆ ಬರಲ್ಲ. ಅಥವಾ ಬಂದ್ರೂ ಕೂಡ ಡಿಸ್ಟರ್ಬ್ ಸ್ಲೀಪ್, ಒಳಗಡೆ ಎಲ್ಲ ಟಾಕ್ಸಿಕ್ಕೇ ಹೋಗಿರುತ್ತೆ. ಸೊಳ್ಳೆ ಬತ್ತಿ ಹಾಕೋದ್ರೆ ತುಂಬಾ ದೂರದಲ್ಲೇ ಇಡಿ. ಅದರ ಬದಲು ಒಳ್ಳೊಳ್ಳೆ ಆಯಿಲ್ಸ್ ಬರುತ್ತೆ, ಮತ್ತೆ ಡಿಫ್ಯೂಸರ್ ಅಂತ ಬರುತ್ತೆ, ಅದನ್ನ ಹಾಕೋಬಹುದು. AC ಅನ್ನ ತುಂಬಾ ಒಂದು 16ಗೆಲ್ಲ ಇಟ್ಕೋಬಾರ್ದು. AC ಇಟ್ಕೊಳ್ಳೋದಿದ್ರು ಕೂಡ ಅರೌಂಡ್ 22 to 24 ಇಟ್ಕೊಂಡ್ರೆ ದಟ್ ಈಸ್ ಆವರೇಜ್ ಅಟ್ಮಾಸ್ಫಿಯರ್. ಅಂದ್ರೆ ಹೊರಗಡೆ ಆ ಟೈಮಲ್ಲಿ ಏನ್ ಅಟ್ಮಾಸ್ಫಿಯರ್ ಇದೆ, ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಆ ಟೈಮಲ್ಲಿ ಇಲ್ಲಿ ಇರಬೇಕು, ಒಳಗಡೆ ಇರಬೇಕು. ತುಂಬಾ ಫ್ಯಾನ್ ಹಾಕೊಂಡ್ರು ನಿದ್ದೆ ಬರಲ್ಲ. ವಾಯು ಜಾಸ್ತಿ ಆಗುತ್ತೆ, ಕಾಲು ಊತ ಜಾಸ್ತಿ ಆಗುತ್ತೆ ಫ್ಯಾನ್ ಹಾಕೊಂಡ್ರೆ. ಶಬ್ದವೂ ಜಾಸ್ತಿ ಆಗುತ್ತೆ, ಕಫ ಕಟ್ಟುತ್ತೆ. ಸೊ ರಾತ್ರಿ ಮಲಗುವಾಗ ಸಾಧ್ಯ ಆದ್ರೆ ಒಂದ್ ಕಫ ತೆಗೆದ್ಬಿಟ್ರೆ ಒಳ್ಳೇದು. ಸ್ವಲ್ಪ ಹಲ್ಲುಜ್ಜಿ, ನಾಲಿಗೆ ಉಜ್ಜಿ ತೆಗೆದ್ಬಿಟ್ರೆ ಕಫ ಶೇಖರಣೆ ಆಗಿದ್ರೆ ನಿದ್ದೆ ಬರಲ್ಲ. ಸೊ ಸಣ್ಣ ಸಣ್ಣ ಟೆಕ್ನಿಕ್ಸ್. ನಿದ್ದೆ ಬರುತ್ತೆ ಅಂತಂದ್ರೆ ಆರೋಗ್ಯವಾಗಿದ್ದಾರೆ ಅಂತ. ಕಂಫರ್ಟಬಲ್ ಕಂಟಿನ್ಯೂಸ್ 4 to 5 hours ಆಫ್ ಸ್ಲೀಪ್ ಕಂಫರ್ಟೇಬಲಿ ಬಂತಂದ್ರೆ, ಅಂದ್ರೆ ಒಂದ್ ಸ್ಟ್ರೆಚ್ ಅಲ್ಲಿ ಬಂತಂದ್ರೆ ಆರೋಗ್ಯವಾಗಿದ್ದಾರೆ ಅಂತ. ಆ ಸಿಸ್ಟಮ್ ಸರಿಯಾಗಿದೆ. ಈಗ ನನ್ನಂತವ್ರಿಗೆ ನಾನೊಂದು 9:30 10 ಗಂಟೆ ಮಲಗ್ತೀನಿ, 3 ಗಂಟೆಗೆ ಎಚ್ಚರ ಆಗುತ್ತೆ. 3 ಗಂಟೆ 5 hours ಆಫ್ ಸ್ಲೀಪ್, ಅದಾದ್ಮೇಲೆ ನಾನು ನಿದ್ದೆ ಮಾಡಕ್ ಹೋಗಲ್ಲ. ಅದಾದ್ಮೇಲೆ ನನ್ನ ಟೈಮ್ ಶುರು ಆಗೋಗುತ್ತೆ. ಸೊ ನಿದ್ದೆ 3 ಗಂಟೆಗೆ ಎದ್ದವನು 6 ಗಂಟೆವರೆಗೂ ನನ್ನ ಪ್ಲಾನಿಂಗ್ ಟೈಮ್ ಇರುತ್ತೆ. ಇಡೀ ದಿನದ ನನ್ನ ಪ್ಲಾನಿಂಗ್ ಟೈಮ್. ಮನೆ ಕ್ಲೀನ್ ಮಾಡ್ತೀನಿ, ಪ್ಲಾನ್ ಮಾಡ್ಕೋತೀನಿ, ಬರ್ಕೋತೀನಿ, ಒಂಚೂರು ಓದ್ತೀನಿ, ಏನೋ ಚರ್ಚೆ ಆಗ್ಬೇಕಾಗಿರುತ್ತೆ. ನೆನಪು ಶಕ್ತಿ ಅವತ್ತು ಆ ಟೈಮಲ್ಲಿ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಯೋಗ ಎಲ್ಲ ನಾನು ಮಾಡಕ್ ಹೋಗಲ್ಲ, ಪ್ರಾಣಾಯಾಮ ಮಾಡಕ್ ಹೋಗಲ್ಲ. ನನ್ನ ಕೆಲಸಗಳನ್ನ ನಾನು ಮಾಡ್ಕೋತೀನಿ, ಕಣ್ ಮುಚ್ತೀನಿ, ಧ್ಯಾನ ಮಾಡ್ತೀನಿ. ಇದೆಲ್ಲವೂ ಕೂಡ ಯಾರಾದ್ರೂ ಸಾಧಕರಿದ್ರೆ 3 ಗಂಟೆಯಿಂದ 4 ಗಂಟೆ ಎದ್ಬಿಡಿ. ಸಾಧಕತನ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ತುಂಬಾ ಕ್ವಾಲಿಟಿ ಟೈಮ್ ಸಿಗುತ್ತೆ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅದು ಧಾರ್ಮಿಕ ಭಾಷೆಯಲ್ಲಿ ಹೇಳಿದೀವಿ ಅಥವಾ ಯೋಗದ ಭಾಷೆಯಲ್ಲಿ ಹೇಳಿದೀವಿ ಅಂತ ಅನ್ಕೋಣ. ನಾ ಹೇಳೋದು ಕ್ವಾಲಿಟಿ ಟೈಮ್ ಅಂತ ಹೇಳ್ತೀನಿ. ಆ ಟೈಮ್ ಅನ್ನು ಕ್ವಾಲಿಟಿ ಟೈಮ್ ಅಂದ್ರೆ 2-2.5 ಗಂಟೆಗಳು ಯಾರು ಡಿಸ್ಟರ್ಬೇ ಮಾಡಲ್ಲ. ಸೊ ಹಾಗಾಗಿ ಎಚ್ಚರ ಆದಾಗ ಫ್ರೆಶ್ ಇರಬೇಕು. ಸೊ ಒನ್ ಕ್ವಾಲಿಟಿ ಆಫ್ ಗುಡ್ ಸ್ಲೀಪ್ ಅಂದ್ರೆ ಎಚ್ಚರ ಆದಾಗ ಇನ್ನ ಆಲಸ್ಯ ಬಂದಿದ್ರೆ ನಿದ್ದೆ ಸಾಲ್ತಾ ಇಲ್ಲ ಅಂತ. ಇನ್ನೊಂದ್ಸಲ ಮಲಗಿ. ಎಚ್ಚರ ಆದಾಗ ಫ್ರೆಶ್ ಆಗಿದ್ದೀರಿ, ಎಚ್ಚರ ಆಗಿದೆ ಆದ್ರೆ ಫ್ರೆಶ್ ಎಚ್ಚರ ಆಗಿದೆ, ಅವಾಗ ಕ್ವಾಲಿಟಿ ಆಫ್ ಸ್ಲೀಪ್ ಚೆನ್ನಾಗಿದೆ ಅಂತ. ಸೊ ಇದೆಲ್ಲವೂ ಆಗಿ ಇನ್ನ ನಿದ್ದೆ ಸಾಲಿಲ್ಲ ಅಂತಂದ್ರೆ ಶವಾಸನವನ್ನು ಒಂದು 15 ನಿಮಿಷ ಮಾಡಿದ್ರೆ ಸಾಕು. ಶವಾಸನ ಅಂದ್ರೆ ಯೋಗ ನಿದ್ರೆ ಅಂತ. ಶವಾಸನದಲ್ಲಿ 15 ನಿಮಿಷ ಈಸ್ ಈಕ್ವಲ್ ಟು 2 to 3 hours ಆಫ್ ಸ್ಲೀಪ್. ಸೊ 15 ನಿಮಿಷದ ಅಭ್ಯಾಸ ಮಾಡ್ಬೋದು. ಶವಾಸನ ಅಂತಂದ್ರೆ ತಿಕ್ ಹಾಸಿಗೆಗಳು ಇರಬಾರ್ದು, ಅಂಕು ಡೊಂಕಾಗತ್ತೆ ಮೈ. ಸುಮ್ಮನೆ ಶವ ತರ ಮಲಗಿರೋದು. ಶವ ಅಂತಂದ್ರೆ ನಾವು ಹೆಣ ಮಲಗಿಸಿರ್ತೀವಲ್ಲ, ಸೇಮ್ ಟೈಪ್ ಮಲಗಿರುತ್ತೆ. ಅಂದ್ರೆ ಕೈ ಕಾಲು ಕಟ್ಟಿ ಮೂಗೆಲ್ಲ ಕಟ್ಟಿರಲ್ಲ, ಮೂಗೆಲ್ಲ ಹತ್ತಿ ಎಲ್ಲ ಇಟ್ಟಿರಲ್ಲ, ಸುಮ್ಮನೆ ಮಲಗಿದ್ರೆ ಸಾಕು. ಕೈ ಪ್ಲೇನ್ ಗ್ರೌಂಡ್ ಒಳ್ಳೇದು. ಚಾಪೆ, ದಿಂಬಿಲ್ದೆ, ಇಷ್ಟೇ, ಹೊದ್ಕೊಳ್ದೆ, ಇಷ್ಟಿದ್ರೆ ಇಟ್ ಈಸ್ ಕಾಲ್ಡ್ ಶವಾಸನ. ಅದನ್ನ ಅಲ್ಲಿ ಮಲಗಿದ್ರೆ ಯೋಗ ನಿದ್ರೆ.
ಹಂಗೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದ್ರೆ ಯಾವ್ದಾದ್ರು ಒಂದು ನಿಮಗೆ ಸೂಟೇಬಲ್ ಆಗುವಂತಹ ಒಂದು ಟೋನ್ ಅನ್ನ ಅಥವಾ ಒಂದು ಮ್ಯೂಸಿಕ್ ಅನ್ನ ಇಟ್ಕೊಳ್ಳಿ. ಓಕೆ. ತುಂಬಾ ಲೋಯೆಸ್ಟ್ ಟೋನ್ಗೆ ಇಟ್ಕೊಳ್ಳಿ, ಲೋಯೆಸ್ಟ್, ಇನ್ ಯಾರಿಗೂ ಕೇಳಿಸ್ಬಾರ್ದು ಅಂತ ಟೋನ್. ಫೋನನ್ನ ದೂರದಲ್ಲಿ ಇಟ್ಬಿಟ್ಟು ಸಾಧ್ಯ ಆದ್ರೆ ಇಯರ್ಫೋನ್, ಬಡ್ಸ್ ಆದ್ರೂ ಹಾಕೋಬಹುದು ಅಥವಾ ಇಯರ್ಫೋನ್ಸ್ ಬ್ಲೂಟೂತ್ ಆದ್ರೂ ಹಾಕೋಬಹುದು. ಹಾಕೊಂಡು ಅದನ್ನ ಕೇಳ್ತಾ ಇದ್ರೆ 15 ನಿಮಿಷ ಕೇಳಿ, 3-4 ನಿಮಿಷಕ್ಕೆ ನಿದ್ದೆ ಬಂದ್ಬಿಡುತ್ತೆ. 15 ನಿಮಿಷ ಆದ್ಮೇಲೆ ಡೆಫಿನೆಟ್ಲಿ ಎಚ್ಚರ ಆಗುತ್ತೆ, ಅಲರ್ಟ್ ಸ್ಥಿತಿ. ಆದ್ರೆ ಯೋಗ ನಿದ್ರೆ ಅದು. ಸೊ ಯೋಗ ನಿದ್ರೆ ಬಾಕಿ ಎಲ್ಲ ನಿದ್ರೆಗಳನ್ನ ಕಾಂಪೆನ್ಸೇಟ್ ಮಾಡುತ್ತೆ. ಚೆನ್ನಾಗಿ ನಿದ್ದೆ ಮಾಡಿದ್ರು ಯೋಗ ನಿದ್ರೆ ಮಾಡ್ಬೋದು, ಈ ನಿದ್ದೆನೇ ಬಂದಿಲ್ಲ ಅಂದ್ರೂ ಯೋಗ ನಿದ್ದೆ ಮಾಡ್ಬೋದು. ದೀಸ್ ಆರ್ ನಾಟ್ ಪವರ್ ನ್ಯಾಪ್ಸ್, ದೀಸ್ ಆರ್ ಯೋಗಿಕ್ ನ್ಯಾಪ್ಸ್. ದ ಬ್ಯೂಟಿ ಆಫ್ ಯುವರ್ ಟೆಕ್ನಿಕ್ಸ್ ಏನು ಗೊತ್ತಾ, ನೀವು ಯಾವುದೋ ಒಂದು ಪದ್ಧತಿನ ಬಿಟ್ಟೇ ಬಿಡಿ, ಮಾಡ್ಲೇಬೇಡಿ ಅಂತಾನೂ ಹೇಳಲ್ಲ, ಅಥವಾ ಇದನ್ನ ಮಾಡಿದ್ರೇನೆ ಹಿಂಗಾಗೋದು ಕನ್ವೆನ್ಷನಲ್ ಪ್ರಾಸೆಸ್ ಅಂತಾನೂ ಹೇಳಲ್ಲ. ಯು ಬ್ಲೆಂಡ್ ಬೋತ್. ಬ್ಲೂಟೂತ್ ಹಾಕೊಂಡು ಕೇಳಿ ಅಂದ್ರಲ್ಲ, ಎಷ್ಟೊಂದ್ ಜನ ಅನ್ಕೊಂಡ್ಬಿಡ್ತಾರೆ ಯೋ ಬ್ಲೂಟೂತ್ ಹಾಕೊಂಡ್ರೆ ಮತ್ತೆ ಅದ್ರದ್ದು ರೇಡಿಯೇಷನ್ ಅದೇ, ಬಟ್ ನೀವು ಎರಡನ್ನೂ ಮಿಕ್ಸ್ ಮಾಡ್ತೀರಾ. ಬ್ಯೂಟಿಫುಲ್ ಬ್ಲೆಂಡ್ ಅದು. ಅನುಕೂಲ ಏನಿದೆ ಅದನ್ನ ಮಾಡಿ ಅಷ್ಟೇ. ಹಳೆ ಕಾಲದ್ದು ಅಭ್ಯಾಸ ಇಟ್ಕೊಳ್ಳಿ, ಹೊಸ ಕಾಲದ್ದು ಅಭ್ಯಾಸ ಯಾವತ್ ಏನ್ ಹೇಗಾಗುತ್ತೆ, 2 ಜನರೇಷನ್ ಬ್ಲೆಂಡ್ ಆಗಿ. ನಾವು ಔಟ್ಡೇಟೆಡ್ ಆಗ್ಬಾರ್ದಲ್ವಾ? ಅಬ್ಸಲ್ಯೂಟ್ಲಿ. ಔಟ್ಡೇಟೆಡ್ ಆಗದೆ ಹೊಸ ಜನರೇಷನ್ ಜೊತೆನು ಬೆರೆಯೋದು ಯಾವಾಗ? ಈಗ ನನ್ ಮಕ್ಕಳು ಕೇಳ್ತಾರೆ ಬ್ಲೂಟೂತ್ ಅವೆಲ್ಲ ಹೇಳಿದಾಗ, ನಂಗೆ ಬ್ಲೂಟೂತ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಅವರ ದೃಷ್ಟಿಯಲ್ಲಿ ನಾನು ಔಟ್ಡೇಟೆಡ್ ಆಗ್ಬಿಡ್ತೀನಿ. ಸೊ ಔಟ್ಡೇಟೆಡ್ ಆಗ್ಬಾರ್ದು. ಟೆಕ್ನಾಲಜಿ ಆಗ್ಲಿ ಇನ್ನೊಂದಾಗ್ಲಿ, ಹಳೆ ವಿಸ್ಡಮ್, ಹೊಸ ಜನರೇಷನ್ ಇನ್ನ ನಾಲೆಡ್ಜ್, ಈ 2 ಬ್ಲೆಂಡ್ ಆಗ್ಬೇಕು. ಒಳ್ಳೆ ನಿದ್ದೆ ಮಾಡಿ, ಒಳ್ಳೆ ಆರೋಗ್ಯ ಬರ್ತದೆ, ಮೂಡ್ ಚೆನ್ನಾಗಿರುತ್ತೆ. ಮೂಡ್ ಚೆನ್ನಾಗಿದೆ, ಇಡೀ ದಿನ ನಿಮ್ಮ ಆಕ್ಟಿವಿಟಿ ಚೆನ್ನಾಗಿರುತ್ತೆ, ಯಾರ ಜೊತೆನೂ ಜಗಳ ಆಡಲ್ಲ. ನಿದ್ದೆ ಇಲ್ಲ, ಜಗಳ ಆಡ್ತೀವಿ. ನಿದ್ದೆ ಇಲ್ಲ, ಫ್ರಸ್ಟ್ರೇಟ್ ಆಗ್ತೀವಿ. ನಿದ್ದೆ ಇಲ್ಲ, ಕಾರ್ ಡ್ರೈವಿಂಗ್ ಮಾಡ್ತಾ ಇದೀವಿ, ಸ್ಕೂಟರ್ ಡ್ರೈವಿಂಗ್ ಮಾಡ್ತಾ ಇದೀವಿ, ಎಲ್ಲೋ ಹೋಗಿ ಗುದ್ದಿದ್ರೆ ಗೊತ್ತಾಗಲ್ಲ, ಅಲರ್ಟ್ ಇರಲ್ಲ. ಇದು ಎನರ್ಜಿ ಡ್ರೈನ್ ಆಗ್ಬಿಡುತ್ತೆ. ಎನರ್ಜಿ ವಾಪಸ್ ರಿಕೂಪ್ ಆಗೋದೇ ನಿದ್ದೆ. ಈಗ ಮೆಡಿಸಿನ್ಸ್ ಕೊಡ್ತಾರೆ, ಮೆಡಿಸಿನ್ಸ್ ಕೊಡುವಾಗ ಮೆಜಾರಿಟಿ ಮೆಡಿಸಿನ್ಸ್ ಅಂದ್ರೆ ನಿದ್ದೆ ಬರ್ಲಿಕ್ಕೆ ಕೊಡ್ತಾರೆ, ವಾಸಿ ಆಗ್ಲಿಕ್ಕಲ್ಲ. ಏನಾಗುತ್ತೆ, ನಿದ್ದೆನಲ್ಲಿ ಇದೆಲ್ಲ ರೀಸೆಟ್ ಮಾಡ್ಕೊಳ್ಳುವ ಪವರ್ ಇದೆ, ರಿಪೇರಿಂಗ್ ಪವರ್, ರೀಸೆಟ್ಟಿಂಗ್ ಪವರ್ ಇದೆ. ಸೊ ಎಲ್ಲ ಕೆಮಿಕಲ್ಸ್ ರೀಸೆಟ್ ಆಗುತ್ತೆ. ಹಾಗಾಗಿ ನಿದ್ದೆ ಇಸ್ ಒನ್ ಆಫ್ ದ ಬೆಸ್ಟ್ ವಂಡರ್ ಮೆಡಿಸಿನ್ಸ್ ಮ್ಯಾನ್ ಹ್ಯಾಸ್ ಎವರ್ ಫೌಂಡ್. ಪ್ರಾಣಿಗಳಿಗೆ ನಿದ್ದೆ ತುಂಬಾ ಆರಾಮದಲ್ಲಿ ಮಾಡುತ್ತವೆ, ನಾವು ನಿದ್ದೆಯನ್ನ ಬಲವಂತವಾಗಿ ಮಾಡ್ತೀವಿ. ಯಾಕೆಂದ್ರೆ ಕಲ್ಚರ್ ಒಳಗೆ ಹೊರಟೋಗಿದ್ವಿ, ಯಾವ್ದೋ ನಾಗರಿಕತೆಯ ಕಲ್ಚರ್ ಒಳಗೆ ಹೊರಟೋಗಿದ್ವಿ, ಬಿಡಿಸ್ಕೊಂಬರಕ್ ಗೊತ್ತಾಗ್ತಾ ಇಲ್ಲ. ಫೋನಿನ ಒಳಗಡೆ ಹೊರಟೋಗಿದ್ದೀವಿ, ಫೋನಿಂದ ಆ ಫೋನನ್ನ ಆಫ್ ಮಾಡಿ ಇಡಬೇಕು ಗೊತ್ತಾಗ್ತಾ ಇಲ್ಲ ನಮ್ಗೆ. ಸೊ ಆ ಗೊತ್ತಾಗುವಿಕೆನೆ ನಾವು ಮಾಡಕ್ ಹೊರಟು. ಇಂಪ್ಲಿಮೆಂಟೇಷನ್, ಗೊತ್ತಿರೋದನ್ನ ಇಂಪ್ಲಿಮೆಂಟ್. ಬ್ಯೂಟಿಫುಲ್, ಥ್ಯಾಂಕ್ ಯು. ತುಂಬಾ ಸಿಂಪಲ್ ಅನ್ಸಿದ್ರು ಅದರಲ್ಲಿ ತುಂಬಾ ವಿಚಾರಗಳಿದೆ, ನಮಗೆ ಗೊತ್ತಿದ್ರು ಮಾಡದೇ ಇರೋಂಥದ್ದಿದೆ, ಮಾಡೋದಕ್ಕೆ ಇವತ್ತು ನೀವು ಒಂದು ಪುಷ್ಟಿ ಕೊಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.